ಹಾಯ್ ಆಲ್, ವೆಲ್ಕಮ್ ಟು ದಿ ಪಿ ಎಚ್ ಎಲಿಮೆಂಟ್ ವ್ಲಾಗ್ಸ್. ಇವತ್ತು ನಾನು ಡಿಫ್ರೆಂಟಾಗಿರೋ ಫುಡ್ ರೆಸಿಪಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನೀವು ಮಸಾಲೆ ದೋಸೆ ಎಲ್ಲ ತಿಂದಿರ್ತೀರ, ಬಟ್ ಮಲ್ಟಿಗ್ರೇನ್ ಮಸಾಲೆ ದೋಸೆ ಯಾವಾಗಾದರೂ ತಿಂದಿರ್ತೀರ. ನಾನಿವತ್ತು ಅದನ್ನು ಶೇರ್ ಮಾಡ್ತಿರೋದು. ನಿಮಗೇನಾದ್ರು ಫುಲ್ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ದಿ ಪಿ ಎಚ್ ಎಲಿಮೆಂಟ್ ಅಂತ ನನ್ನ ಚಾನಲ್ ನೇಮು. ನೀವಲ್ಲಿ ಹೋಗಿ ಚೆಕ್ ಮಾಡಿದರೆ ಫುಲ್ ವಿಡಿಯೋ ಸಿಗುತ್ತೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಡ್ ಚಟ್ನಿ ಬದಲು ತೆಂಗಿನಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿ ಯೂಸ್ ಮಾಡಿಕೊಂಡು ಯಾವ ಥರ ಮಸಾಲೆ ದೋಸೆ ಮಾಡೋದು ಅಂತಲೂ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಒಂದ್ಸಲ ಟೈಮ್ ಇದ್ದರೆ ಹೋಗಿ ಚೆಕ್ ಮಾಡಿ. ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ಇಲ್ಲಿ ಯಾವ ಥರ ಮಾಡ್ಕೊಂಡಿದ್ದಾನೆ, ಇಂಕೆಲ್ಲ ತಗೊಂಡು ಇಲ್ಲಿ ನೋಡಿ ಹಣೆಗೆ ಹಚ್ಕೊಂಡಿರೋದು ನೋಡ್ರಿ, ಹೆಂಗೆ ಹಚ್ಕೊಂಡಿದ್ದಾನೆ ತೋರ್ಸು. ಇನ್ನೆಲ್ಲ ಮಾಡ್ಕೊಂಡಿದ್ಯಾ? ಹಾಂ, ಆಮೇಲೆ ಅದೇನು ನೋಡ್ರಿ ಕೈಯಲ್ಲಿ. ನಾನು ಇಡ್ಲಿ ದೋಸೆ ಅದಕ್ಕೆಲ್ಲ ಸಪ್ರೇಟ್ ಬ್ಯಾಟರ್ ಏನು ರೆಡಿ ಮಾಡ್ಕೊಳ್ಳಲ್ಲ. ಎರಡು ದೋಸೆ ಇಡ್ಲಿ ಪಡ್ಡು ಎಲ್ಲದಕ್ಕೂ ಒಂದೇ ಬ್ಯಾಟರಲ್ಲಿ ನಾನು ಮಾಡೋದು. ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ಇಡ್ಲಿದು ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿರಿ ದೋಸೆ ಎಷ್ಟು ಚೆನ್ನಾಗಿದೆ, ಮಸಾಲೆ ದೋಸೆ. ಹೋಟೆಲ್ಗೆಲ್ಲ ಹೋದರೆ ಅದು ಕೆಲವೊಂದು ಹೋಟೆಲೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ಮನಿನೂ ವೇಸ್ಟು. ಒಂದು ಮಸಾಲೆ ದೋಸೆಗೆ 70 ರೂಪೀಸ್ ಆ ಥರ ಎಲ್ಲ ಇರುತ್ತೆ. ಅದೇ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಕಮ್ಮಿ ದುಡ್ಡಲ್ಲೇ ಮತ್ತು ಒಬ್ಬೊಬ್ಬರು 3 ಮಸಾಲೆ ದೋಸೆ ಏನಾದರೂ ತಿನ್ಬೋದು. ನಾವು ಅದೇ ಥರ ತಿನ್ನೋದು, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತೀನಿ. ನನ್ನ ಮಗ ನೋಡಿ ಡ್ರೆಸ್ನ ಟ್ರಯಲ್ ನೋಡ್ತಿದ್ದಾನೆ. ಇದು ನಾವೇನಕ್ಕೆ ಈ ಥರ ಡ್ರೆಸ್ನ ಟ್ರಯಲ್ ನೋಡ್ತೀವಿ, ಏನು ಫಂಕ್ಷನು, ನಮ್ಮನೆ ಫಂಕ್ಷನ ಬೇರೆ ಮನೆ ಫಂಕ್ಷನ ಅಂತ ನೀವು ನನ್ನ ವಿಡಿಯೋ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗನ ತುಂಟಾಟ ಎಲ್ಲ ನಿಮಗೆ ಫನ್ ಎಲಿಮೆಂಟಾಗಿ ತೋರಿಸ್ತಾ ಇರ್ತೀನಿ. ನೀವು ಇದೇ ಥರ ವೀಡಿಯೋಸ್ನ ನೋಡೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನನ್ನ ಮಗ ನೋಡಿ ಬಕೆಟಲ್ಲಿ ಕುತ್ಕೊಂಡು ಹೊಸ ಬಟ್ಟೆ ಹಾಕ್ಕೊಳ್ಳೋದಂದ್ರೆ ಅವ್ನಿಗೆ ಭಾಳ ಇಷ್ಟ. ಹಾಕೊಂಡು ಕುತ್ಕೊಬಿಟ್ಟಿದ್ದಾನೆ, ಅದರಿಂದ ಎದ್ದೇಳೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಟ್ರೈ ಮಾಡಿ ಸರ್ಕಸ್ ಮಾಡ್ತಾ ಇದ್ದಾನೆ. ಸರ್ಕಸ್ ಮಾಡ್ದ ಕೊನೆಗೂ ಎದ್ದು ಬಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್.